ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಸೋಮಶೇಖರ್ ಗಾಂಧಿ ಅವರು. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಗ್ಯಾರಂಟಿ ಯೋಜನೆ ಏನಿದೆ ಇದು ಸುಧಾರಿತ ಆಗಲಿ, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಡಿ, ಗ್ಯಾರಂಟಿ ಯೋಜನೆಯಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು ಮಲ್ಲಿಕಾರ್ಜುನ್, ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಸುಧಾರಣೆಯಾದರೆ ಭಾಳಷ್ಟು ಫಲಾನುಭವಿಗಳಿಗೆ ಒಂದು ಆದ್ಯತೆ ಸಿಗುತ್ತೆ. ಯಾಕಂದರೆ ಇವಾಗ ಉದಾಹರಣೆ ನೋಡ್ಬೋದು, ಶಾಲಾ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ 2ನೇ PUC ವರೆಗೂ ಭಾಳಷ್ಟು ಬಸ್ ಪಾಸ್ಗಳನ್ನು ಪ್ರತಿ ತಿಂಗಳು ₹1,200 ₹1,500 ಕಟ್ಟಬೇಕಾಗಿತ್ತು. ಅದು ಉಳಿತಾಯ ಆಗಿದೆ. ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಇದು ಭಾಳ ಅನುಕೂಲವಾಗಿ ಒಂದು ಶಕ್ತಿ ಯೋಜನೆ ಭಾಳಷ್ಟು ಉಪಯೋಗವಾಗಿದೆ. ಮತ್ತು ಇನ್ನೂ ಒಂದು BPL ಕಾರ್ಡ್ ಇರತಕ್ಕಂಥವರಿಗೆ ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದಾರೆ. ಆ ಅನ್ನಭಾಗ್ಯ ಯೋಜನೆ 10 kg ಅಕ್ಕಿಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು 2 ಅಕ್ಕಿಗಳು ಸೇರಿದ್ರೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಒಂದು ರೀತಿ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದಂತಹ ಬಡ ಕುಟುಂಬಗಳಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಭಾಳಷ್ಟು ಕೊಡೆಯಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಬಹುದು. ಮತ್ತೊಂದು ಕಡೆ ಇವಾಗ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ, ಪ್ರಥಮ ಮಹಿಳೆಗೆ ₹2,000 ಕೊಡ್ತಾ ಇದ್ದಾರೆ. ಆ ₹2,000ಗಳಿಂದ ಅವರು ಹಲವಾರು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮತ್ತು ಕೌಟುಂಬಿಕ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಈ ಸುಧಾರಣೆಗಳಾಗಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಸುಧಾರಣೆ ಆಗಬೇಕು. ಇವಾಗ ಉಳ್ಳವರಿಗೆ ಸಹ ಕೆಲವೊಂದು ಕಡೆ BPL ಕಾರ್ಡು ಕೆಲವು ಮಧ್ಯವರ್ತಿಗಳ ಮುಖಾಂತರ ದುಡ್ಡನ್ನು ಕೊಟ್ಟು BPL ಕಾರ್ಡ್ ತೊಗೊಂಡಿರ್ತಾರೆ. ಅದು ತಪ್ಪಬೇಕು. ಯಾಕಂದರೆ ತಲೆ ಆದಾಯ ಕಡಿಮೆ ಇರತಕ್ಕಂಥವ್ರಿಗೆ, ಆರ್ಥಿಕ ಕಡಿಮೆ ಇರುವಂಥವ್ರಿಗೆ ಅದು ತಲುಪಬೇಕಾದ ಒಂದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಗ್ಯಾರಂಟಿ ಯೋಜನೆಗಳು ಸುಧಾರಣೆಯಾದರೆ ನಿಜಕ್ಕೂ ಈ ಒಂದು ಸರ್ಕಾರ ತರತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ನೇರವಾಗಿ ತಲುಪುವಂಥ ಯೋಜನೆ ಭಾಳಷ್ಟು ಸುಧಾರಣೆ ಆಗಬೇಕಾಗಿದೆ ಮಲ್ಲಿಕಾರ್ಜುನ್. ಸೋಮಶೇಖರ್ ಅವರೇ, ಇನ್ನೊಂದು ಕಡೆ ಈಗ ಇದು ಪರಿಷ್ಕರಣೆ ಆಗ್ಬಿಟ್ರೆ ಒಂದು ಆಪಾದನೆ ಇದೆ, ಗ್ಯಾರಂಟಿ ಯೋಜನೆ ಬಂದ ಮೇಲೆ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು. ಇದು ಪರಿಷ್ಕರಣೆ ಆಗ್ಬಿಟ್ರೆ ಆ ಹಣದಿಂದ ಅಭಿವೃದ್ಧಿ ಕಾರ್ಯವನ್ನ ಮಾಡ್ಬೋದು ಅಂತ. ಹೌದು ಮಲ್ಲಿಕಾರ್ಜುನ್, ಯಾಕಂದರೆ ಪರಿಷ್ಕರಣೆ ಆಗಬೇಕು. ಯಾಕಂದರೆ ಇವಾಗ ನಾನು ಮೊದಲೇ ಹೇಳಿದಂತೆ ಹಲವಾರು ಉಳ್ಳವರು ದುಡ್ಡು ಕೊಟ್ಟು ಮಧ್ಯವರ್ತಿಗಳ ಮುಖಾಂತರ BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಆ BPL ಕಾರ್ಡೆಲ್ಲ ಪತ್ತೆ ಹಚ್ಚಿ ಅದರಿಂದ ಬರತಕ್ಕಂಥ ಆದಾಯ ಅಭಿವೃದ್ಧಿ ಕಾಮಗಾರಿಗಳು ಬಳಸ್ಬೋದು. ಯಾಕಂದರೆ ಉಳಿತಾಯ ಆಗುತ್ತೆ. ಉಳ್ಳವರಿಗೆ ಅದು ಕೊಡಬಾರ್ದು. ಯಾಕಂದರೆ ಇದು ಯೋಜನೆಗಳು ತಂದಿರೋದೇ ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ, ಅತಿ ಬಡತನದ ರೇಖೆಯಲ್ಲಿ ತಕ್ಕಂಥವ್ರಿಗೆ ಈ ಒಂದು ಯೋಜನೆಗಳು ಸಲ್ಲಿಸಬೇಕು ಅಂತ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ತಂದಿರೋದು. ಮತ್ತು ಈಗ ನಾವು ಶಕ್ತಿ ಯೋಜನೆ ನೋಡ್ತೀವಿ, ಗೃಹಲಕ್ಷ್ಮಿ ಯೋಜನೆ, ಅದು ಸಹ ಕೆಲವೊಂದೇ ಸತ್ತೋರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಅದನ್ನು ಮತ್ತು ಪರಿಷ್ಕರಣೆ ಮಾಡಿದ್ರೆ ಆ ಸತ್ತೋರ್ಗೆ ಹೋಗ್ತಾ ಇರಕ್ಕಂಥ ಹಣ, ಇವಾಗ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ನಮ್ಮ ಒಂದು ಅಧ್ಯಕ್ಷರು ಮಾಹಿತಿ ಕೊಟ್ಟಿರುವಂತೆ ಸುಮಾರು 25,000 ಜನರಿಗೆ ಅದು ಸತ್ತೋಗಿರೋರಿಗೆ ಅಕೌಂಟ್ಗೆ ಹೋಗ್ತಾ ಇದೆ. ಆ ಅಕೌಂಟನ್ನು ನಿಲ್ಲಿಸಿದ್ರೆ, ಪರಿಷ್ಕರಣೆ ಮಾಡಿದ್ರೆ ಆ 25,000 ಜನಕ್ಕೆ ಹೋಗೋವಂಥ ಅಮೌಂಟು ಬೆಂಗಳೂರು ನಗರದ ಅಭಿವೃದ್ಧಿಗಳಿಗೆ ಬಳಸ್ಬೋದು. ಪರಿಷ್ಕರಣೆ ಆಗಲೇಬೇಕಾಗಿದೆ. ಹಲವಾರು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಪರಿಷ್ಕರಣೆ ಮಾಡಿದ್ರೆ ಈ ಗ್ಯಾರಂಟಿ ಯೋಜನೆ ನಿಜವಾದ ಅನುಷ್ಠಾನ ನೇರವಾಗಿ ಬಡವರಿಗೆ ಮತ್ತು ಮಧ್ಯಮ ವರ್ಗದಂಥ ಆರ್ಥಿಕವಾಗಿ ಹೀನಸ್ಥಿತಿ ಇರತಕ್ಕಂಥವ್ರಿಗೆ ಈ ಒಂದು ಯೋಜನೆ ಲಭ್ಯವಾಗಲಿದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಆಗ್ಬಿಟ್ರೆ ಇನ್ನು ಅಪಾದನೆ ಇದೆಯಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು, ಅದು ಕೂಡ ಸರ್ಕಾರದ ಮೇಲಿಂದ ಇಳಿಯುತ್ತೆ. ಏನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತಾದ ಚರ್ಚೆಗಳು ಪ್ರಸ್ತುತ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ನಡೀತಾನೆ ಇದೆ. ಅರ್ಹ ಫಲಾನುಭವಿಗಳು ಏನಿರ್ತಾರೆ ಅವರಿಗೆ ಆದ್ಯತೆಯನ್ನ ಕೊಟ್ರೆ ಯೋಜನೆಗಳ ಪರಿಷ್ಕರಣೆಯಿಂದ ಶ್ರೀಮಂತರು ಅಥವಾ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿ ಕೇವಲ ಬಡವರು ಮತ್ತು ನಿಜವಾದ ಅಗತ್ಯವಿರುವವರಿಗೆ ಮಾತ್ರ ಸೌಲಭ್ಯವನ್ನ ಸಿಗುವಂತೆ ಮಾಡಬಹುದು ಪರಿಷ್ಕರಣೆ ಆದ್ರೆ. ಇನ್ನು ಈ ಪರಿಷ್ಕರಣೆ ಆದ್ರೆ ಆರ್ಥಿಕ ಉಳಿತಾಯ ಆಗುತ್ತೆ. ಅನರ್ಹ ಫಲಾನುಭವಿಗಳನ್ನ ಕೈ ಬಿಡೋದ್ರಿಂದ, ಉದಾಹರಣೆಗೆ ಮೃತಪಟ್ಟವರ ಹೆಸರಲ್ಲಿ ಹಣ ಪಡೆಯುವುದು, IT ಪಾವತಿದಾರ ಇರ್ಬೋದು, ಮೊನ್ನೆ ನಾವು ನೋಡಿದ್ವಿ ಗೃಹಲಕ್ಷ್ಮಿಯಲ್ಲಿ ಇಲ್ಲಿ ನಕಲಿ ಅಕೌಂಟ್ಗೆ ಹಣ ಸಂದಾಯ ಆಗ್ತಿರೋದು. ಇದನ್ನೆಲ್ಲ ತಡೆದ್ರೆ ಸರ್ಕಾರಕ್ಕೆ ವರ್ಷಕ್ಕೆ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಇನ್ನು ಅಭಿವೃದ್ಧಿ ಕೆಲಸಗಳಿಗೆ ಹಣದ ಲಭ್ಯತೆ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಮಟ್ಟದ ಹಣ ಗೊತ್ತಿರ್ಬೋದು, ಸುಮಾರು 52,000 ಕೋಟಿ ವ್ಯಯ ಆಗ್ತಾ ಇದೆ. ಪರಿಷ್ಕರಣೆಯ ಮೂಲಕ ಉಳಿಯುವ ಹಣವನ್ನ ರಸ್ತೆ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಲು ಸಾಧ್ಯ ಆಗುತ್ತೆ ಅಂತ. ಇನ್ನು ರಾಜ್ಯದ ಸಾಲದ ಹೊರೆ ಕೂಡ ಕಡಿಮೆ ಆಗುತ್ತೆ. ಪ್ರಸ್ತುತ ಯೋಜನೆಗಳಿಂದ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಆಗ್ತಾ ಇದೆ. ಪರಿಷ್ಕರಣೆಯ ಮಾಡಿದ್ರೆ ರಾಜ್ಯದ ವಿತ್ತೀಯ ಕೊರತೆ ಏನಿದೆ ಅದು ನೀಗುತ್ತೆ, ಸಾಲದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನೋದು. ಇನ್ನು ಸೇವೆಯ ಗುಣಮಟ್ಟವನ್ನು ಸುಧಾರಣೆ ಮಾಡಬಹುದು. ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಶಕ್ತಿ ಯೋಜನೆಗೆ ಹೆಚ್ಚಿನ ಬಸ್ಗಳನ್ನು ಖರೀದಿ ಮಾಡಬಹುದು, ಅಥವಾ ಅನ್ಯ ಭಾಗ್ಯದ ಅಡಿಯಲ್ಲಿ ಗುಣಮಟ್ಟದ ಆಹಾರ ಧಾನ್ಯ ವಿತರಣೆ ಮಾಡಬಹುದು. ಇದರಿಂದ ಸುಧಾರಿತ ಗ್ಯಾರಂಟಿ ಯೋಜನೆ ಏನಿದೆ ಇದರಿಂದ ಸಾಕಷ್ಟು ಲಾಭ ಆಗ್ತದೆ.
ಎಸ್ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು 2026 ಆರಂಭದಿಂದಲೇ ಸಾರ್ವಜನಿಕ ಮತ್ತು ರಾಜಕೀಯ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ. ಧನಾತ್ಮಕಗಳ ಕಡೆ ನಾವು ಹೋಗೋದಾದ್ರೆ ಬಡತನ ನಿರ್ಮೂಲನೆ ಆಗುತ್ತೆ, ಆರ್ಥಿಕ ನೆರವು ಸಿಗುತ್ತೆ ಅನ್ನೋದು. ಸುಮಾರು 84% ಫಲಾನುಭವಿ ಕುಟುಂಬಗಳು ಈ ಯೋಜನೆಯಿಂದ ನಮ್ಮ ಆರ್ಥಿಕ ಒತ್ತಡ ಕಡಿಮೆಯಾಗಿದೆ ಎಂಬ ವರದಿ ಇದೆ. ಸಮೀಕ್ಷೆಯೊಂದರ ಪ್ರಕಾರ 89% ಮಹಿಳೆಯರು ಈ ಯೋಜನೆಗಳಿಂದ ತಮ್ಮ ಆರ್ಥಿಕ ಏಳಿಗೆ ಆಗಿದೆ. ಇನ್ನು ಮಹಿಳಾ ಸಬಲೀಕರಣ ಆಗುತ್ತೆ. ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಮಹಿಳೆಯರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿವೆ. ಎಸ್